ಇದೇ ರೀತಿ ಮಿನಿ ವರ್ಕರ್ಸ್ ವಿಡಿಯೋನ ನೀವು ಕೂಡ ಕ್ರಿಯೇಟ್ ಮಾಡಬೇಕಾ? ನೀವು ಕೂಡ ಇದೇ ರೀತಿ ಚಾನಲ್ಸ್ಗಳನ್ನ ಕ್ರಿಯೇಟ್ ಮಾಡಿಕೊಂಡು ಇದೇ ರೀತಿ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದ್ರಿಂದ ಮಿಲಿಯನ್ ಗಟ್ಟಲೆ ವ್ಯೂಸ್ ಕೂಡ ಬರುತ್ತೆ, ನಿಮ್ಮ ಚಾನಲ್ ಕೂಡ ಬೇಗನೆ ಗ್ರೋ ಆಗುತ್ತೆ. ಸಬ್ಸ್ಕ್ರೈಬರ್ಸ್ಗಳಂತೂ ಹೇಳೋದೇ ಬೇಡ, ಮಿಲಿಯನ್ ಗಟ್ಟಲೆ ಸಬ್ಸ್ಕ್ರೈಬರ್ಸ್ ಕೂಡ ಗೇನ್ ಆಗುತ್ತೆ ನಿಮಗೆ. ಓಕೆನಾ? ಈ ರೀತಿ ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡಿಬಿಟ್ಟು ಯೂಟ್ಯೂಬಲ್ಲಿ ಈಗಾಗಲೇ ತುಂಬ ಜನ ಅರ್ನಿಂಗ್ಸ್ನ ಮಾಡ್ತಿದ್ದಾರೆ, ಅದು ತುಂಬ ಚೆನ್ನಾಗಿ ಅರ್ನಿಂಗ್ಸ್ನ ಮಾಡ್ತಿದ್ದಾರೆ. ಓಕೆನಾ ಫ್ರೆಂಡ್ಸ್? ಹಾಗಿದ್ರೆ ನೀವು ಅನ್ಕೊಳ್ತಿರ್ಬೋದು ಈ ರೀತಿ ಚಾನಲ್ಗಳು ಬಂದ್ಬಿಟ್ಟು ಮಾನಿಟೈಸ್ ಆಗುತ್ತಾ ಅಂತ. 100% ಮಾನಿಟೈಸ್ ಕೂಡ ಆಗುತ್ತೆ ಫ್ರೆಂಡ್ಸ್. ಈ ರೀತಿ ವಿಡಿಯೋಸ್ಗಳು ಬಂದ್ಬಿಟ್ಟು ನಿಮ್ಮ ಚಾನಲ್ಗೆ ಯಾವುದೇ ರೀತಿ ಕಾಪಿರೈಟ್ ಕೂಡ ಬರಲ್ಲ, ನಿಮ್ಮ ಚಾನಲ್ ಕೂಡ ಮಾನಿಟೈಸೇಷನ್ ಆಗುತ್ತೆ. ಏನು ನಮ್ಮ ವಿಡಿಯೋಗಳು ಬಂದ್ಬಿಟ್ಟು ವೈರಲ್ ಆಗ್ತಿಲ್ಲ, ವ್ಯೂಸ್ ಬರ್ತಿಲ್ಲ ಅನ್ನೋರು ಇವಾಗಲೇ ಇದೇ ರೀತಿಯ ಮಿನಿ ವರ್ಕರ್ಸ್ ವಿಡಿಯೋಸ್ಗಳನ್ನು ಮಾಡಿ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿ 100% ನಿಮ್ಮ ಚಾನಲ್ ಗ್ರೋ ಆಗುತ್ತೆ. ಎಐನ ಯೂಸ್ ಮಾಡಿಕೊಂಡು ನಾವು ಈ ರೀತಿ ವಿಡಿಯೋಸ್ಗಳನ್ನು ಈಸಿಯಾಗಿ ಕ್ರಿಯೇಟ್ ಮಾಡ್ಕೊಳ್ಬೋದು. ಡೈಲಿ ವಿಡಿಯೋಸ್ನ ಅಪ್ಲೋಡ್ ಮಾಡೋದ್ರಿಂದ ನಮ್ಮ ಚಾನಲ್ ಬಂದ್ಬಿಟ್ಟು ತುಂಬಾ ಬೇಗ ಗ್ರೋ ಆಗುತ್ತೆ. ಮತ್ತು ಈ ವಿಡಿಯೋಸ್ಗಳನ್ನ ನೋಡೋಕ್ಕೆ ತುಂಬ ಎಲ್ಲರೂ ಇಂಟ್ರೆಸ್ಟ್ ಆಗಿ ವಿಡಿಯೋಸ್ಗಳನ್ನು ನೋಡ್ತಾರೆ. ಓಕೆನಾ? ಈ ರೀತಿ ಮಿನಿ ವರ್ಕರ್ಸ್ ಕುಕಿಂಗ್ ವಿಡಿಯೋಸ್ ಆಗಿರ್ಬೋದು, ಇದೆಲ್ಲ ಮಾಡೋದ್ರಿಂದ ಓಕೆನಾ ತುಂಬ ಅಂದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಈ ರೀತಿ ವಿಡಿಯೋಸ್ಗಳು ಮಾಡೋದು. ಹಾಗಿದ್ರೆ ಬನ್ನಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ ಸ್ಟೆಪ್ ಬೈ ಸ್ಟೆಪ್ ಆಗಿ ಈ ರೀತಿ ಮಿನಿ ವರ್ಕರ್ಸ್ ವಿಡಿಯೋಸ್ನ ನಾವು ಯಾವ ರೀತಿ ಮಾಡೋದು, ಈ ರೀತಿ ಮಿನಿ ವರ್ಕರ್ಸ್ ವಿಡಿಯೋನ ಎಲ್ಲಿಂದ ಕ್ರಿಯೇಟ್ ಮಾಡಬೇಕು, ಎಲ್ಲಿಂದ ಎಡಿಟ್ ಮಾಡೋದು ಎಲ್ಲದನ್ನು ಫುಲ್ ಡೀಟೇಲ್ ಆಗಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಓಕೆನಾ ಫ್ರೆಂಡ್ಸ್? ಹಾಗಿದ್ರೆ ನೀವು ಮಾಡಬೇಕಾಗಿರೋದು ಒಂದೇ ಈ ವಿಡಿಯೋನ ನೀವು ಫುಲ್ಲಾಗಿ ನೋಡಬೇಕು, ಎಲ್ಲೂ ಸ್ಕಿಪ್ ಮಾಡ್ದಲೆ ಫುಲ್ಲಾಗಿ ವಿಡಿಯೋನ ನೋಡಿ. ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ. ಓಕೆನಾ? ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿ ಯೂಸ್ಫುಲ್ ಆದರೆ ಒಂದೇ ಒಂದು ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ. ಓಕೆನಾ ಫ್ರೆಂಡ್ಸ್? ಹಾಗಿದ್ರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ನಾನೀಗ ಆನ್ ಮಾಡ್ಕೊಂಡಿದ್ದೀನಿ ಸ್ಕ್ರೀನ್ ರೆಕಾರ್ಡರ್ನ. ಈಗ ಮೊದಲು ಬಂದುಬಿಟ್ಟು ನಮಗೆ ಪಿಂಟ್ರೆಸ್ಟ್ ಆ್ಯಪ್ ಏನಿದೆ ಅದನ್ನು ಓಪನ್ ಮಾಡ್ಕೊಳ್ಳೋಣ. ಈ ಪಿಂಟ್ರೆಸ್ಟ್ ಆ್ಯಪ್ ಯಾರ ಹತ್ರ ಇಲ್ಲ ಈಸಿಯಾಗಿ ಗೂಗಲ್ ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆನಾ? ಈಗ ನೋಡಿ ಇಲ್ಲಿ ಕೆಳಗೆ ಸರ್ಚ್ ಬಾರ್ ಕಾಣಿಸ್ತಿದೆಯಲ್ವಾ, ಇಲ್ಲಿ ಪಿಂಟ್ರೆಸ್ಟ್ ಆ್ಯಪ್ ಓಪನ್ ಆದಮೇಲೆ ಸರ್ಚ್ ಬಾರಲ್ಲಿ ಹೋಗಿಬಿಟ್ಟು ಇಲ್ಲಿ ಸರ್ಚ್ ಮಾಡಿ ಮಿನಿ ವರ್ಕರ್ಸ್ ವಿಡಿಯೋ ಅಂತ. ಆವಾಗ ನಮಗೆ ಈ ರೀತಿ ತುಂಬ ವೀಡಿಯೋಸ್ಗಳು ಬರುತ್ತೆ ಮಿನಿ ವರ್ಕರ್ಸ್ದು. ಓಕೆನಾ? ಅದು ಕುಕ್ಕಿಂಗ್ ವಿಡಿಯೋ ಆಗಿರ್ಬೋದು, ಮಿನಿ ವರ್ಕರ್ಸ್ ಮೇಕಪ್ ವಿಡಿಯೋ ಆಗಿರ್ಬೋದು, ಎಲ್ಲ ರೀತಿಯ ವೀಡಿಯೋಸ್ಗಳು ನಮಗೆ ಬರುತ್ತೆ ಮಿನಿ ವರ್ಕರ್ಸ್ದು. ಓಕೆನಾ? ನೋಡಿ ಎಷ್ಟು ವೀಡಿಯೋಸ್ಗಳಿದೆ, ಒಳ್ಳೊಳ್ಳೆ ಕಂಟೆಂಟ್ ನಾವು ಡೈಲಿ ಅಪ್ಲೋಡ್ ಮಾಡ್ಬೋದು ಇದರಿಂದ, ಒಂದೊಂದು ವೀಡಿಯೋನ ಅಪ್ಲೋಡ್ ಮಾಡೋದ್ರಿಂದ. ಮತ್ತು ಇನ್ನೊಂದು ವಿಷಯ ಫ್ರೆಂಡ್ಸ್, ಈಗ ಈ ರೀತಿ ವೀಡಿಯೋನ ನೀವು ಸೆಲೆಕ್ಟ್ ಮಾಡಬೇಕಾದ್ರೆ ಇದರಲ್ಲಿ ಯಾವುದೇ ರೀತಿ ವಾಟರ್ ಮಾರ್ಕ್ ಇರಬಾರ್ದು, ಆ ರೀತಿ ವೀಡಿಯೋನ ಸೆಲೆಕ್ಟ್ ಮಾಡಿ. ಓಕೆನಾ? ನಾನು ನೋಡಿ ಈಗ ಈ ವಿಡಿಯೋ ನನಗೆ ಇಷ್ಟ ಆಗಿದೆ, ಇದನ್ನು ನಾನು ಸೆಲೆಕ್ಟ್ ಮಾಡ್ಕೊಳ್ತಿದ್ದೀನಿ. ಜಸ್ಟ್ ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕಾಪಿ ಲಿಂಕ್ ಅಂತ ಕಾಪಿ ಮಾಡ್ಕೊಳ್ಳಿ ವಿಡಿಯೋ ಲಿಂಕನ್ನು. ಓಕೆನಾ? ಈ ಆ್ಯಪಲ್ಲಿ ಬಂದುಬಿಟ್ಟು ಡೌನ್ಲೋಡ್ ಆಗೋಲ್ಲ, ಅದಕ್ಕಾಗಿ ಕಾಪಿ ಲಿಂಕ್ ಆದಮೇಲೆ ಗೂಗಲಿಗೆ ಹೋಗ್ಬಿಟ್ಟು ಸರ್ಚ್ ಮಾಡ್ಕೊಳ್ಳಿ ಪಿಂಟ್ರೆಸ್ಟ್ ವಿಡಿಯೋ ಡೌನ್ಲೋಡರ್ ಅಂತ. ಜಸ್ಟ್ ಈ ರೀತಿ ನಾವು ಸರ್ಚ್ ಮಾಡಿಕೊಂಡಾಗ ಈ ರೀತಿ ಒಂದು ಇದು ಬರುತ್ತೆ, ವೆಬ್ಸೈಟ್ಗಳು ಓಪನ್ ಆಗುತ್ತೆ. ಇದರಲ್ಲಿ ಫಸ್ಟ್ನೇ ವೆಬ್ಸೈಟ್ ಏನಿದೆ, ಲಿಂಕ್ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಓಪನ್ ಆಗುತ್ತೆ ಪಿಂಟ್ರೆಸ್ಟ್ ಡೌನ್ಲೋಡರ್. ಇಲ್ಲಿ ಬಂದುಬಿಟ್ಟು ಇಲ್ಲಿ ಪೇಸ್ಟ್ ಅಂತ ಇದೆಯಲ್ವಾ, ಅಲ್ಲಿ ಪೇಸ್ಟ್ ಮಾಡಬೇಕು ನಾವೇನು ಲಿಂಕನ್ನು ಕಾಪಿ ಮಾಡಿದ್ವಿ. ಓಕೆನಾ? ಜಸ್ಟ್ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಬರುತ್ತೆ. ನಾವು ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದರೆ ಡೌನ್ಲೋಡ್ ಆಗಲ್ಲ. ಇಲ್ಲಿ ವಿಡಿಯೋ ಟೈಪ್ ಕಾಣಿಸ್ತಿದೆ ನೋಡಿ, ಅದ್ರ ಕೆಳಗಡೆ 3 ಡಾಟ್ ಏನಿದೆ ಅದನ್ನು ಕ್ಲಿಕ್ ಮಾಡಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಮ ವಿಡಿಯೋ ಬಂದುಬಿಟ್ಟು ಡೌನ್ಲೋಡ್ ಆಗುತ್ತೆ. ಓಕೆನಾ? ಈಗ ನೋಡಿ ನಮ್ಮ ಗ್ಯಾಲರಿಯಲ್ಲಿ ಬಂದುಬಿಟ್ಟು ವಿಡಿಯೋ ಡೌನ್ಲೋಡ್ ಆಗಿದೆ. ಓಕೆನಾ? ಈಗ ಇಲ್ಲಿ ನೋಡಿ ಡೌನ್ಲೋಡ್ ಆಗಿದೆ ಈಸಿಯಾಗಿ. ಈ ರೀತಿ ನೀವು ಎಷ್ಟು ಬೇಕಾದರೂ ವೀಡಿಯೋಸ್ಗಳನ್ನ ಡೌನ್ಲೋಡ್ ಮಾಡ್ಕೊಳ್ಬೋದು. ಓಕೆನಾ? ಮತ್ತು ನೆಕ್ಸ್ಟ್ ನಮಗೆ ಬೇಕಾಗಿರೋದು ನಾವೇನು ವೀಡಿಯೋನ ಎಡಿಟ್ ಮಾಡ್ತೀವಿ ಆ ಆ್ಯಪ್. ನಾನು ಬಂದುಬಿಟ್ಟು ಇನ್ಶಾರ್ಟಲ್ಲಿ ಎಡಿಟ್ ಮಾಡ್ಕೊಳ್ತೀನಿ. ಓಕೆನಾ? ಈಗ ನ್ಯೂ ಮೇಲೆ ಕ್ಲಿಕ್ ಮಾಡಿಕೊಂಡು ನಾನೇನು ವೀಡಿಯೋನ ಡೌನ್ಲೋಡ್ ಮಾಡಿಕೊಂಡಿದ್ದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಆ ವೀಡಿಯೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನೋಡಿ, ಇಲ್ಲಿ 9:16 ಇದನ್ನು ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಇನ್ಶಾರ್ಟ್ ಅಂತ ಏನು ವಾಟರ್ ಮಾರ್ಕ್ ಕಾಣಿಸ್ತಿದೆ ಅದನ್ನು ನಾವು ಕ್ಲಿಕ್ ಮಾಡಿಕೊಂಡು ಈ ರೀತಿ ರಿಮೂವ್ ಮಾಡ್ಬೋದು. ಫ್ರೀಯಾಗಿ ಒಂದು ಆ್ಯಡ್ ಬರುತ್ತೆ, ಆ್ಯಡ್ ಮೂಲಕ ನಾವು ಇದನ್ನು ರಿಮೂವ್ ಮಾಡ್ಕೊಳ್ಬೋದು. ಓಕೆನಾ? ಈಗ ಇನ್ಶಾರ್ಟ್ ಆ್ಯಪ್ ಕೂಡ ರಿಮೂವ್ ಆಗಿದೆ ನೋಡಿ, ಸಾರಿ ಇನ್ಶಾರ್ಟ್ ಲಾಗೋ ಏನಿದೆ ಅದು ರಿಮೂವ್ ಆಗಿದೆ. ಈಗ ಬಂದುಬಿಟ್ಟು ನಾವು ಈ ವಿಡಿಯೋದ ಒಂದು ಫಿಲ್ಟರ್ನ ಚೇಂಜ್ ಮಾಡ್ಕೊಳ್ಬೇಕು. ಓಕೆನಾ? ಇಲ್ಲಿ ನೋಡಿ ಈ ರೀತಿ ಫಿಲ್ಟರ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ರೀತಿ ನಾವು ಯಾವ ಫಿಲ್ಟರ್ ಬೇಕಾದರೂ ಚೇಂಜ್ ಮಾಡ್ಕೊಳ್ಬೋದು. ಅಂದರೆ ನಮ್ಮದಾಗಿ ನಾವು ಈ ವಿಡಿಯೋನ ಎಡಿಟ್ ಮಾಡ್ಕೊಳ್ಬೇಕಲ್ವ, ಅದಕ್ಕಾಗಿ. ಈಗ ಬಂದುಬಿಟ್ಟು ಈ ರೀತಿ ನಾವು ಫಿಲ್ಟರೆಲ್ಲ ಚೇಂಜ್ ಮಾಡೋದ್ರಿಂದ ವಿಡಿಯೋದಲ್ಲಿ ಸ್ವಲ್ಪ ನಾವು ನಮ್ಮದೇ ಆದಂತಹ ಎಡಿಟಿಂಗ್ ಆಗ್ದಂಗೆ ಆಗುತ್ತೆ. ಈ ರೀತಿ ಮಾಡೋದ್ರಿಂದ ನಮಗೆ ಕಾಪಿರೈಟ್ ಬರಲ್ಲ ಅಂತ ನೋಡಿ. ನಾನು ಈ ರೀತಿ ಅದು ನೀವು ಇದನ್ನು ಫಿಲ್ಟರನ್ನು ಅಡ್ಜಸ್ಟ್ ಮಾಡ್ಕೊಂಡಾದ್ಮೇಲೆ ಈ ಕಡೆ ಪಕ್ಕದಲ್ಲಿ ಫಿಲ್ಟರ್ ಪಕ್ಕದಲ್ಲಿ ಅಡ್ಜಸ್ಟ್ ಅಂತ ಇದೆ ನೋಡಿ, ಬ್ರೈಟ್ನೆಸ್ನ ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ? ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನೋಡಿ. ಈಗ ಈ ರೀತಿ ಚೇಂಜಸ್ ಮಾಡಿಕೊಂಡು ಅದಾದಮೇಲೆ ಇನ್ನೂ ಸ್ವಲ್ಪ ಈ ವಿಡಿಯೋದಲ್ಲಿ ನಾವು ಚೇಂಜಸ್ ಮಾಡ್ಕೊಳ್ಬೇಕು. ಫಸ್ಟ್ ಬಂದುಬಿಟ್ಟು ನೋಡಿ ಈ ರೀತಿ ವಿಡಿಯೋಗೆ ನಾನು ಏನು ಮಾಡ್ತಾಯಿದ್ದೀನಿ, ನನ್ನ ಚಾನಲ್ ಲೋಗೋನ ಕೊಡ್ತಾ ಇದ್ದೀನಿ. ಓಕೆನಾ?
ಈ ರೀತಿ ನೀವು ಕೂಡ ಟೆಕ್ಸ್ಟಲ್ಲಿ ಬರೆದ್ಬಿಟ್ಟು ನಿಮ್ಮ ಚಾನಲ್ ಹೆಸರೇನಿದೆ ಅದನ್ನು ಕೂಡ ಸ್ವಲ್ಪ ಬ್ಲರ್ ಆಗಿ ಇಟ್ಕೊಂಡು ಈ ರೀತಿ ಒಂದು ನಮ್ಮ ಚಾನಲ್ ಲೋಗೋನ ಹಾಕಬೇಕು. ಹಾಕೋದ್ರಿಂದ ವಿಡಿಯೋ ಬಂದುಬಿಟ್ಟು ನಮ್ಮದೇ ಆಗುತ್ತೆ. ಈ ರೀತಿ ನಾವು ಎಡಿಟ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿ ಕಾಪಿರೈಟ್ ಕೂಡ ಬರಲ್ಲ. ನಮ್ಮದೇ ಆದಂತಹ ಸ್ವಲ್ಪ ಕ್ರಿಯೇಟಿವಿಟಿ ಇರುತ್ತೆ ಅದರಲ್ಲಿ. ಓಕೆನಾ? ಈಗ ಬಂದುಬಿಟ್ಟು ನೋಡಿ ನಾನು ಚಾನಲ್ ನೇಮ್ ಕೊಟ್ಟಾಯಿತು. ಅದರ ಕಲರ್ ಬಂದುಬಿಟ್ಟು ನಾನು ಸ್ವಲ್ಪ ಬ್ಲರ್ ಮಾಡ್ತಾ ಇದ್ದೀನಿ. ಬ್ಲರ್ ಮಾಡಿಕೊಂಡು ಇದನ್ನು ನಾನು ಒಂದು ಕಡೆ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ? ಈ ರೀತಿ ಸ್ವಲ್ಪ ಬ್ಲರ್ರಾಗಿ ಇದು ಮಾಡೋದ್ರಿಂದ ಅಟ್ರ್ಯಾಕ್ಟಾಗಿ ಕಾಣಿಸುತ್ತೆ ನಮ್ಮ ಚಾನಲ್ದು ಏನು ನೇಮ್ ಬಂದುಬಿಟ್ಟು. ಈಗ ಈ ನೇಮ್ನ ನಾನು ಫುಲ್ ವೀಡಿಯೋಗೆ ನಾನೇನು ಮಾಡ್ತಾಯಿದ್ದೀನಿ, ಇದನ್ನು ಡ್ರ್ಯಾಗ್ ಮಾಡಿಕೊಂಡು ನಾನು ಇದು ಮಾಡ್ಕೊಳ್ತಾ ಇದ್ದೀನಿ ಫುಲ್ ವೀಡಿಯೋಗೆ. ನೋಡಿ, ನೀವು ಎಲ್ಲಿ ಬೇಕಾದರೂ ಇದನ್ನು ಅಡ್ಜಸ್ಟ್ ಮಾಡ್ಕೊಳ್ಬೋದು. ನಾನು ಬಂದುಬಿಟ್ಟು ಇಲ್ಲಿಗೆ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ? ಸ್ವಲ್ಪ ಸ್ಮಾಲಾಗಿ ಇಟ್ಟಿದ್ದೀನಿ. ಈಗ ಇದನ್ನು ಫುಲ್ಲಾಗಿ ನಮ್ಮ ವೀಡಿಯೋಗೆ ಲೆಂತ್ ಎಷ್ಟಿದೆ ಅಷ್ಟು ಲೆಂತಿಗೆ ಇದನ್ನು ಕೂಡ ನಾನು ಡ್ರ್ಯಾಗ್ ಮಾಡ್ಕೊಂಡಿದ್ದೀನಿ. ಓಕೆನಾ ಫ್ರೆಂಡ್ಸ್? ಇದಾದಮೇಲೆ ನೆಕ್ಸ್ಟು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದಮೇಲೆ ಈಗ ವಾಲ್ಯೂಮ್ ಏನಿದೆ ವೀಡಿಯೋದು ಅದು ಫುಲ್ ನಾವು ಸ್ಲೋ ಮಾಡ್ಕೊಳ್ಬೇಕು, ಅಂದರೆ ವಾಲ್ಯೂಮ್ ಫುಲ್ ಮ್ಯೂಟ್ ಮಾಡ್ಕೊಳ್ಬೇಕು. ಓಕೆನಾ? ವಾಲ್ಯೂಮ್ ಮ್ಯೂಟ್ ಮಾಡ್ಕೊಂಡಾದಮೇಲೆ ಈಗ ಟೆಕ್ಸ್ಟ್ ಆಯಿತು, ಅದರ ಬ್ರೈಟ್ನೆಸ್ ಏನು ಫಿಲ್ಟರ್ ಏನಿದೆ ಅದು ಕೂಡ ಚೇಂಜ್ ಮಾಡ್ಕೊಂಡಾಯಿತು. ಈಗ ಬಂದುಬಿಟ್ಟು ನಾವು ಎಫೆಕ್ಟ್ ಏನಿದೆ ಸ್ವಲ್ಪ ಅದನ್ನು ಚೇಂಜ್ ಮಾಡ್ಕೊಳ್ಳೋಣ. ಈಗ ಒಂದೊಂದು ವಿಡಿಯೋ ಏನಿದೆ, ಒಂದೊಂದು ಕ್ಲಿಪ್ ಏನಿದೆ ಅದು ಚೇಂಜ್ ಆಗಬೇಕಾದ್ರೆ ನಾವು ಸ್ವಲ್ಪ ಏನು ಮಾಡಬೇಕು, ಒಂದೊಂದು ಎಫೆಕ್ಟನ್ನು ಆ್ಯಡ್ ಮಾಡ್ಕೊಳ್ಳೋಣ. ಜಸ್ಟ್ ನಾನು ಸ್ಪ್ಲಿಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಈ ರೀತಿ ಎಫೆಕ್ಟನ್ನು ತಗೊಳ್ತಾ ಇದ್ದೀನಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಈ ರೀತಿ. ಈಗ ನಾನು ಎಲ್ಲೆಲ್ಲಿ ವೀಡಿಯೋ ಚೇಂಜ್ ಆಗ್ತಿದೆ ಅಲ್ಲೆಲ್ಲ ಬಂದುಬಿಟ್ಟು ಈ ರೀತಿ ಸ್ಪ್ಲಿಟ್ ಮಾಡಿಕೊಂಡು ಒಂದೊಂದು ಎಫೆಕ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಓಕೆನಾ? ಈ ರೀತಿ ಮಾಡೋದ್ರಿಂದ ಕೂಡ ನಮ್ಮದೇ ಆದಂತಹ ಸ್ವಲ್ಪ ಎಡಿಟಿಂಗ್ ಮಾಡಿರೋ ರೀತಿ ಕಾಣಿಸುತ್ತೆ ವೀಡಿಯೋದಲ್ಲಿ. ಓಕೆನಾ? ನೀವು ಇದರಲ್ಲಿ ಇನ್ನೂ ಏನು ಬೇಕಾದರೂ ಟೈಟಲ್ಸ್ ಎಲ್ಲ ಅಂದರೆ ಟೆಕ್ಸ್ಟ್ ಏನಾದರೂ ಬೇಕಾದರೆ ಇನ್ನೂ ಕೂಡ ನೀವು ಬರ್ಕೋಬೋದು. ಓಕೆನಾ? ನಾನು ಸಿಂಪಲ್ಲಾಗಿ ಬರೀ ನನ್ನ ಚಾನಲ್ ನೇಮ್ ಹಾಕಿದ್ದೀನಿ ಅಷ್ಟೇ. ಓಕೆನಾ? ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಎಷ್ಟು ಅಟ್ರ್ಯಾಕ್ಟಾಗಿ ಕಾಣಿಸ್ತಿದೆ ಅಂತ ಈ ವಿಡಿಯೋ ಬಂದುಬಿಟ್ಟು. ಈ ರೀತಿ ವಿಡಿಯೋ ಅಂತೂ ಫ್ರೆಂಡ್ಸ್ ಎಷ್ಟು ಇಂಟ್ರೆಸ್ಟಾಗಿ ಎಲ್ಲರೂ ಕೂಡ ನೋಡ್ತಾರೆ. ಅಂದರೆ ಇದು ಮಿನಿ ವರ್ಕರ್ಸ್ ವೀಡಿಯೋಸ್ಗಳೇನಿದೆ ತುಂಬ ಇಂಟ್ರೆಸ್ಟಾಗಿ ಎಲ್ಲರೂ ನೋಡ್ತಾರೆ. ಓಕೆನಾ ಫ್ರೆಂಡ್ಸ್? ನೀವು ಕೂಡ ನೋಡಿ ಈ ರೀತಿ ವೀಡಿಯೋಸ್ಗಳನ್ನ ಸಿಂಪಲ್ಲಾಗಿ ಎಡಿಟ್ ಮಾಡಿ ಡೈಲಿ ನೀವು 2-3 ವೀಡಿಯೋ ಏನಾದರೂ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ಕೊಳ್ಬೋದು. ಓಕೆನಾ? ಅಷ್ಟು ಈಸಿಯಾಗಿ ನಾವು ಈ ವಿಡಿಯೋಗಳನ್ನ ರೆಡಿ ಮಾಡ್ಕೊಳ್ಬೋದು. ಮತ್ತು ಡೈಲಿ ಈ ರೀತಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದ್ರಿಂದ ಡೈಲಿ ಯೂಟ್ಯೂಬ್ಗೆ 2-3 ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದ್ರಿಂದ ನಮ್ಮ ಚಾನಲ್ ಬೇಗನೆ ಗ್ರೋ ಆಗುತ್ತೆ. ಓಕೆನಾ ಫ್ರೆಂಡ್ಸ್? ಈಗ ಇದಕ್ಕೆ ಯಾವುದೇ ರೀತಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನಾವು ಆ್ಯಡ್ ಮಾಡಿಲ್ಲ. ಯೂಟ್ಯೂಬ್ಗೆ ಹೋಗ್ಬಿಟ್ಟು ಟ್ರೆಂಡಿಂಗ್ ಸಾಂಗ್ಗಳಿದೆ ಏನಿದೆ ಅದನ್ನು ನೀವು ಹಾಕಿ ಆ್ಯಡ್ ಮಾಡಿ ಅಪ್ಲೋಡ್ ಮಾಡಬೇಕು. ಓಕೆನಾ ಫ್ರೆಂಡ್ಸ್? ಈ ರೀತಿ ವೀಡಿಯೋಸ್ಗಳನ್ನ ನಾವು ಡೈಲಿ ಯೂಟ್ಯೂಬ್ಗೆ 2-3 ವೀಡಿಯೋಸ್ನ ಈಸಿಯಾಗಿ ಅಪ್ಲೋಡ್ ಮಾಡ್ಬೋದು. ಯಾವುದೇ ರೀತಿ ಕಾಪಿರೈಟ್ ಕೂಡ ಬರಲ್ಲ. ಈಗ ನೋಡಿ ಜಸ್ಟ್ ಅಲ್ಲಿ ಸೇವ್ ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ವೀಡಿಯೋನ ಸೇವ್ ಮಾಡೋದು ಅಷ್ಟೇ. ಓಕೆನಾ ಫ್ರೆಂಡ್ಸ್? ಈ ರೀತಿ ಚಾನಲ್ ನೀವು ಕ್ರಿಯೇಟ್ ಮಾಡಿಲ್ಲ ಅಂದರೆ ಈಗಲೇ ಈ ರೀತಿ ಚಾನಲ್ನ ಕ್ರಿಯೇಟ್ ಮಾಡಿ ನಿಮ್ಮ ಚಾನಲ್ ಬಂದುಬಿಟ್ಟು ತುಂಬ ಬೇಗನೆ ಗ್ರೋ ಆಗುತ್ತೆ. ಯಾವುದೇ ರೀತಿ ಕಾಪಿರೈಟ್ ಕೂಡ ಬರಲ್ಲ. 100% ಮಾನಿಟೈಸ್ ಕೂಡ ಆಗುತ್ತೆ. ಓಕೆನಾ ಫ್ರೆಂಡ್ಸ್? ಈ ರೀತಿ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.